ಆತ್ಮೀಯ ಸ್ನೇಹಿತರೆ, ಆರ್.ಕೆ. ಸ್ಪೋಕನ್ ಇಂಗ್ಲಿಷ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಬಹುತೇಕವಾಗಿ ನಾವು ಬೇರೆಯವರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ನನಗೆ ಸಮಯ ಇಲ್ಲ, ನಾನು ಬ್ಯುಸಿ ಆಗಿದ್ದೀನಿ, ನನಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಈ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಾಮಾನ್ಯವಾಗಿ ಅದನ್ನ ಹೇಳ್ತೀವಿ. ಅಂತ ವಾಕ್ಯಗಳನ್ನ ಇಂಗ್ಲಿಷಲ್ಲಿ ಹೇಗೆ ರಚಿಸೋದು ಅನ್ನೋದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೋಣ. ಐ ಡೋಂಟ್ ಹ್ಯಾವ್ ಟೈಮ್ ಟು ಪ್ರಾಕ್ಟೀಸ್ ಡ್ಯಾನ್ಸ್. ನನಗೆ ನೃತ್ಯ ಅಭ್ಯಾಸ ಮಾಡುವುದಕ್ಕೆ ಸಮಯ ಇಲ್ಲ. ಡ್ಯಾನ್ಸರ್ ಹೇಳ್ಬೋದು, ಐ ಡೋಂಟ್ ಹ್ಯಾವ್ ಟೈಮ್ ಟು ಪ್ರಾಕ್ಟೀಸ್ ಡ್ಯಾನ್ಸ್. ನನಗೆ ನೃತ್ಯ ಅಭ್ಯಾಸ ಮಾಡೋದಕ್ಕೆ ಸಮಯ ಇಲ್ಲ. ಇನ್ನೊಂದು ರೀತಿ ವಾಕ್ಯ ನೋಡೋಣ. ಐ ಡೋಂಟ್ ಹ್ಯಾವ್ ಟೈಮ್ ಟು ಪ್ಲೇ ಕಬಡ್ಡಿ. ನನಗೆ ಕಬಡ್ಡಿ ಆಡೋದಕ್ಕೆ ಸಮಯ ಇಲ್ಲ. ಕಬಡ್ಡಿ ನನಗೆ ಒಳ್ಳೆ ಫೇವ್ರೇಟ್ ಗೇಮು, ಬಹಳ ಇಷ್ಟಪಡ್ತೀನಿ. ಬಟ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಪ್ಲೇ. ನನಗೆ ಕಬಡ್ಡಿ ಆಡೋದಕ್ಕೆ ಸಮಯ ಇಲ್ಲ ಅನ್ನೋದನ್ನ ಇಂಗ್ಲಿಷಲ್ಲಿ ಹೇಗೆ ಹೇಳ್ಬೇಕಂದ್ರೆ ನಾವು ಐ ಡೋಂಟ್ ಹ್ಯಾವ್ ಟೈಮ್ ಟು ಪ್ಲೇ ಕಬಡ್ಡಿ. ಸಾಮಾನ್ಯವಾಗಿ ಅವರನ್ನು ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಕೊರಗ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಅದನ್ನ ಇಂಗ್ಲಿಷಲ್ಲಿ ಹೇಗೆ ಹೇಳೋದು? ಐ ಡೋಂಟ್ ಹ್ಯಾವ್ ಟೈಮ್ ಟು ಮೀಟ್ ಯು. ನನಗೆ ನಿನ್ನನ್ನು ಭೇಟಿ ಮಾಡೋದಕ್ಕೆ ಸಮಯ ಇಲ್ಲ. ಸಾಮಾನ್ಯವಾಗಿ ಬಿಸ್ನೆಸ್ ಮ್ಯಾನ್ ಇವರು ಈ ತರ ಮಾತಾಡ್ತಾ ಇರ್ತಾರೆ. ಅಥವಾ ಬಹಳ ಜನ ಹಾಡು ಹೇಳ್ತಾರೆ, ಹರಿಕತೆ ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಕೆಲವು ಸಮಯ ಹೇಳ್ತಾರೆ, ನನಗೆ ಹಾಡು ಹೇಳೋದಕ್ಕೆ ಸಮಯ ಇಲ್ಲ, ನನಗೆ ಹಾಡು ಹೇಳೋದಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದನ್ನ ಯಾವ ರೀತಿ ನಾವು ಹೇಳೋದು? ಐ ಡೋಂಟ್ ಹ್ಯಾವ್ ಟೈಮ್ ಟು ಸಿಂಗ್. ಕೆಲವರು ಈ ವರ್ಷದ ರೆಸೊಲ್ಯೂಷನ್ ನಾನು ವಾಕಿಂಗ್ ಮಾಡ್ತೀನಿ, ಈ ವರ್ಷದಿಂದ ಹೊಟ್ಟೆಯನ್ನ ಕರಗಿಸ್ತೀನಿ, ದೇಹದ ತೂಕವನ್ನ ಕಡಿಮೆ ಮಾಡ್ಕೊಂತೀನಿ. ಕೆಲವರು ದೇಹದ ತೂಕವನ್ನ ಕಡಿಮೆ ಮಾಡ್ಕೊಂತೀನಿ, ಅದಕ್ಕಾಗಿ ಈ ವರ್ಷದಲ್ಲಿ ನಾನು ವಾಕಿಂಗ್ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಕೆಲವು ಸಮಯ ಮಾಡ್ಲಿಕ್ಕಾಗಲ್ಲ. ಅದನ್ನ ಅವರು ನನಗೆ ವಾಕಿಂಗ್ ಹೋಗೋದಕ್ಕೆ ಸಮಯ ಇಲ್ಲ ಅಂತ ಒಂದು ಕುಂಟು ನೆಪ ಹೇಳಿ ವಾಕಿಂಗ್ ಹೋಗೋದು ಅಥವಾ ದೇಹದ ತೂಕವನ್ನ ತಗ್ಗಿಸ್ಕೊಳೋದಕ್ಕೆ ಹೋಗಲ್ಲ. ಅದನ್ನ ಯಾವ ರೀತಿ ನಾವು ಇಂಗ್ಲಿಷಲ್ಲಿ ಹೇಳೋದು? ಐ ಡೋಂಟ್ ಹ್ಯಾವ್ ಟೈಮ್ ಟು ವಾಕ್. ಸೊ ಬಹುತೇಕ ಜನ ನನಗೆ ಯಾಕೋ ಟೆನ್ಷನ್ ಆಗ್ತಾ ಇದೆ, ನನಗೆ ಕೆಲಸದ ಒತ್ತಡ ಇದೆ ಅಂತ ಹೇಳಿದ್ರೆ ಅನುಭವಿಸ್ತಾರೆ ಹೇಳೋದು, ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಕೇಳ್ಪಡುವಂತ ಒಂದು ವಾಕ್ಯ, ನನಗೆ ಧ್ಯಾನ ಮಾಡೋದಕ್ಕೆ ಸಮಯ ಇಲ್ಲ. ಆದ್ರೆ ಮೊಬೈಲ್ ನೋಡೋದಕ್ಕೆ, ಹರಟೆ ಹೊಡೆಯೋದಕ್ಕೆ ಸಮಯ ಇರುತ್ತೆ, ಆದರೆ ನನಗೆ ಧ್ಯಾನ ಮಾಡೋದಕ್ಕೆ ಸಮಯ ಇಲ್ಲ ಅನ್ನೋದನ್ನ ಸಾಮಾನ್ಯವಾದಂತ ಉತ್ತರವನ್ನ ನಾವು ಕೇಳ್ತೀವಿ. ಅದನ್ನ ಇಂಗ್ಲಿಷಲ್ಲಿ ಹೇಳೋದು ಐ ಡೋಂಟ್ ಹ್ಯಾವ್ ಟೈಮ್ ಟು ಮೆಡಿಟೇಟ್. ಐ ಡೋಂಟ್ ಹ್ಯಾವ್ ಟೈಮ್ ಟು ಮೆಡಿಟೇಟ್. ಬಹಳಷ್ಟು ಜನ 21ನೇ ಶತಮಾನದಲ್ಲಿ ಬಹಳಷ್ಟು ಜನ ಡಿಪ್ರೆಷನ್ ಜೊತೆಗೆ ಒತ್ತಡದಲ್ಲಿ ಇರ್ತಾರೆ. ಎಷ್ಟು ಕೆಲಸ ಇದೆ ಅಂತ ಹೇಳೋದಕ್ಕೆ ಅವರು ನಾನು ಉಸಿರಾಡೋದಕ್ಕೂ ಸಮಯ ಇಲ್ಲ. ಹೆಣ್ಮಕ್ಳು ಅಥವಾ ವಿದ್ಯಾರ್ಥಿಗಳು ಮತ್ತೆ ಕೆಲಸದಲ್ಲಿ ಇರೋರು ಅವ್ರನ್ನೇನಾದ್ರು ಕೇಳಿದ್ರೆ ಏನ್ ಬ್ಯುಸಿ ಆಗಿದ್ದಾರೆ, ಯಾಕೆ ಇಷ್ಟು ಬ್ಯುಸಿ ಅಂತ ಏನಾದ್ರು ಅವ್ರನ್ನ ಕೇಳಿದ್ರೆ ಅವ್ರು ಹೇಳೋದು ನಮಗೊಂದೇ ವಾಕ್ಯ, ನನಗೆ ಉಸಿರಾಡೋದಕ್ಕೂ ಸಮಯ ಇಲ್ಲ. ನನಗೆ ಉಸಿರಾಡೋದಕ್ಕೂ ಸಮಯ ಇಲ್ಲ ಅನ್ನೋ ಈ ವಾಕ್ಯವನ್ನ ಹೇಗೆ ಇಂಗ್ಲಿಷಲ್ಲಿ ನಾವು ಹೇಳೋದು ಅನ್ನೋದಾದ್ರೆ ಐ ಡೋಂಟ್ ಹ್ಯಾವ್ ಟೈಮ್ ಟು ಬ್ರೀತ್. ಐ ಡೋಂಟ್ ಹ್ಯಾವ್ ಟೈಮ್ ಟು ಬ್ರೀತ್. ಚಿಕ್ಕ ಮಕ್ಕಳು ಕೂಡ ಬ್ಯುಸಿ ಆಗ್ಬಿಟ್ಟಿರ್ತಾರೆ, ಅಥವಾ ಆರ್ಟಿಸ್ಟ್ ಬಹಳ ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಯಾಕೆ ಇತ್ತೀಚೆಗೆ ತಾವು ಚಿತ್ರ
ಬರೀಲೇ ಇಲ್ಲ. ಅಂದ್ರೆ ಸಾಮಾನ್ಯವಾಗಿ ನಮಗೆ ಕೇಳ್ಪಡುವಂತ ವಾಕ್ಯ, ನನಗೆ ಚಿತ್ರ ಬರೆಯೋದಕ್ಕೆ ಸಮಯ ಇಲ್ಲ, ಬ್ಯುಸಿ ಆಗಿದ್ದೀನಿ ಅಂತ ಹೇಳ್ತಾರೆ. ಅದನ್ನ ಇಂಗ್ಲಿಷಲ್ಲಿ ಹೇಗೆ ಹೇಳೋದು ನಾವು? ಐ ಡೋಂಟ್ ಹ್ಯಾವ್ ಟೈಮ್ ಟು ಡ್ರಾ ಪಿಕ್ಚರ್. ನನಗೆ ಚಿತ್ರ ಬರೆಯೋದಕ್ಕೆ ಸಮಯ ಇಲ್ಲ. ಕೆಲವರು ದೇವಸ್ಥಾನಕ್ಕೆ ಹೋಗೋದಕ್ಕೂ ಸಮಯ ಇಲ್ಲ ಅಂತ ಹೇಳ್ತಾರೆ. ಸೊ ಅದನ್ನೇ ಇಂಗ್ಲಿಷಲ್ಲಿ ಹೇಗೆ ಹೇಳ್ಬೇಕು ನಾವು? ಐ ಡೋಂಟ್ ಹ್ಯಾವ್ ಟೈಮ್ ಟು ಗೋ ಟೆಂಪಲ್. ಈ ಮೇಲ್ಕಂಡ ವಾಕ್ಯಗಳ ತರನೇ ನೀವು ಕೂಡ ಹೊಸದಾಗಿ ವಾಕ್ಯಗಳನ್ನ, ನಿಮ್ಗೆ ಯಾವುದಕ್ಕೆ ಸಮಯ ಇಲ್ಲ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡು ಆ ಮೇಲ್ಕಂಡ ರೀತಿಯಲ್ಲಿ ವಾಕ್ಯಗಳನ್ನು ರಚನೆ ಮಾಡಿ ಇಂಗ್ಲಿಷಲ್ಲಿ ಹೇಗೆ ಹೇಳೋದು ಅನ್ನೋದನ್ನ ಕಲ್ತ್ಕೊಳ್ಳಿ. ಶೇರ್ ಮಾಡಿ, ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಆರ್ ಕೆ ಸ್ಪೋಕನ್ ಇಂಗ್ಲಿಷ್ ಅಕಾಡೆಮಿಗೆ ಬೆಂಬಲಿಸಿ.